ದೇಶದಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ. ಒಂದಾದ ನಂತರ ಒಂದು ದುರ್ಘಟನೆಗಳು ಸಂಭವಿಸ್ತಾ ಇವೆ. ಸಾವಿನ ಸುದ್ದಿಗಳನ್ನು ಕೇಳಿ ಕೇಳಿ ಜೀವನನೇ ಒಂಥರ ಏನಪ್ಪ ಇಷ್ಟೇನಾ ಅನ್ನೋ ಮಟ್ಟಕ್ಕೆ ಬಂದು ತಲುಪಿಬಿಟ್ಟಿದೆ. ಯಾಕೆ ಅಂತಂದ್ರೆ ಈಗ ಮತ್ತೊಂದು ಅದೇ ರೀತಿಯಾದಂಥ ಅವಘಡ ಮಹಾರಾಷ್ಟ್ರದಲ್ಲಿ ಸೇತುವೆ ಕುಸಿದು ಬಿದ್ದಿದೆ. ಪರಿಣಾಮವಾಗಿ 6 ಸಾವಾಗಿರುವಂಥ ವರದಿ ಈಗ ಬರ್ತಾ ಇದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತವಾಗಿದೆ. ಇಂದ್ರಾಣಿ ಸೇತುವೆ ಕುಸಿದು 6 ಜನ ಸಾವನ್ನಪ್ಪಿರುವಂಥದ್ದು. ಸಾವಿನ ಸುದ್ದಿನೇ ಎಲ್ಲ ಕಡೆಯೂ ಕೂಡ. 20ಕ್ಕೂ ಹೆಚ್ಚು ಪ್ರವಾಸಿಗರು ನಾಪತ್ತೆಯಾಗಿರುವಂಥ ಶಂಕೆ ಈಗ ಬರ್ತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳೀಯರಿಂದ ರಕ್ಷಣಾ ಕಾರ್ಯಾಚರಣೆ ಈಗ ಜೋರಾಗ್ತಾ ಇದೆ. ನಾಪತ್ತೆಯಾಗಿರುವಂಥ ಪ್ರವಾಸಿಗರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಹಳೆಯ ಸೇತುವೆ ಭಾರ ಹೆಚ್ಚಾಗಿದ್ರಿಂದ ಕುಸಿತವಾಗಿದೆ ಅಂತಿದ್ದಾರೆ. ಇಂದ್ರಾಣಿ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಹಳೆಯ ಸೇತುವೆ ಇದು. ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ನೋಡಿ ಅಲ್ಲಿ ದೃಶ್ಯವನ್ನು. ಕುಸಿದು ಹೋಗ್ಬಿಟ್ಟಿದೆ. 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಂತಿದ್ದಾರೆ. ನೀರಿನ ರಭಸ ಜೋರಾಗಿದೆ. ಕೊಚ್ಚಿಕೊಂಡು ಹೋಗಿರುವಂಥವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಈಗ ಎಲ್ಲರಿಗೂ ಕೂಡ ಒಂದೇ, ಏನಾಗ್ತಾ ಇದೆ ದೇಶದಲ್ಲಿ, ಯಾಕಿಂತ ಅವಘಡಗಳು ಸಂಭವಿಸ್ತಾ ಇವೆ. ಒಂದಾದ ನಂತರ ಒಂದು ಸಾವಿನ ಸುದ್ದಿಗಳು ಬರ್ತಾ ಇದೆ. ಅಲ್ಲೆಲ್ಲೋ ಆಯಿತು ಅಂದ ತಕ್ಷಣ ಇನ್ನೆಲ್ಲೋ ಆಗೋಗುತ್ತೆ. ಅದು ನೋವು ಮರೆಯುವಷ್ಟರಲ್ಲಿ ಇನ್ನೊಂದು ಯಾವುದೋ ನೋವು ಬರುತ್ತೆ. ಏನಾಗ್ತಾ ಇದೆ, ಯಾಕಿಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೋಡಿದು ಹಳೆಯ ಸೇತುವೆ. ಅದನ್ನು ನೋಡ್ತಾ ಇದ್ರೆ ತುಂಬ ಹಳೆಯ ಸೇತುವೆ. ಪ್ರವಾಸಿಗರು ಹೋಗಿ ನಿಂತ್ಕೊಂಡಿರ್ತಾರೆ. ಭಾಳಷ್ಟು ಜನ ಹೋಗಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಏಕಾಏಕಿಯಾಗಿ ಕುಸಿದು ಹೋಗ್ಬಿಟ್ಟಿದೆ. ನೀರು ಹರಿಯುವಂಥ ಸಂದರ್ಭದಲ್ಲಿ ಇಂತಹ ಬ್ರಿಡ್ಜ್ಗಳ ಮೇಲೆ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾರೆ. ಅದರ ಕೆಪಾಸಿಟಿ ಒಂದಿಷ್ಟಿರುತ್ತೆ. ಹಳೆಯದಾದ ನಂತರ ಅದರ ಕೆಪಾಸಿಟಿನೂ ಕಡಿಮೆ ಆಗಿರುತ್ತೆ. ಹುಚ್ಚಾಟವನ್ನು ಮಾಡೋಕ್ಕೆ ಹೋಗಬಾರ್ದು. ಎಲ್ಲರೂ ಕೂಡ ಹೋಗಿ ನಾನು ಹೋಗ್ತೀನಿ ಅಂತ ಸೆಲ್ಫಿ ತಗೊಳಕ್ಕೆ ಹೋಗ್ತಾರೆ. ಆಮೇಲೆ ಸ್ಥಳೀಯವಾಗಿರುವಂತಹ ಯಾರು ಅಧಿಕಾರಿಗಳಿರ್ತಾರೋ ಎಲ್ಲ ಡಿಸಿಷನ್ ತೊಗೊಳ್ಬೇಕು. 5 ಜನನ ಬಿಡಬೇಕು, 10 ಜನನ ಬಿಡಬೇಕು. ಇಂಥ ಸೇತುವೆಗಳ ಮೇಲೆ ತುಂಬ ಜನರನ್ನು ಬಿಡಬಾರ್ದು. ಅಲ್ಲಿ 26 ಜನ ಸತ್ತೋಗ್ಬಿಟ್ಟಿದ್ದಾರೆ, 20 ಜನ ನಾಪತ್ತೆ ಆಗಿದ್ದಾರೆ ಅಂತಂದರೆ 26 ಜನ ಸೇತುವೆ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಹೋಗಿ ನಿಂತ್ಕೊಂಡಿದ್ದಾರೆ ಅಂತಂದರೆ ಹಳೆಯ ಸೇತುವೆ ತಡ್ಕೊಳಕ್ಕಾಗತ್ತಾ ಅದಕ್ಕೆ? ಏನ್ರಪ್ಪ, ಎಲ್ಲವೂ ಕೂಡ ಇತ್ತೀಚೆಗಾಗಿರುವಂಥ ಎಲ್ಲ ಘಟನೆಗಳು ಕೂಡ ಪ್ರಕೃತಿಯಿಂದ ಆಗಿರೋದಲ್ಲ. ಮನುಷ್ಯ ನಿರ್ಮಿತವಾಗಿರುವಂತಹ ಅವಘಡಗಳೆಂದರೆ ಈ ಸಾವನ್ನಪ್ತಾ ಇರುವಂಥದ್ದು. ಎಲ್ಲದಕ್ಕೂ ಕೂಡ ಲಿಂಕ್ ಮಾಡ್ಕೊಳ್ಳಿ. ನಾವೆಲ್ಲವೂ ಕೂಡ ಪ್ರಕೃತಿಗೆ ಬ್ಲೇಮ್ ಮಾಡ್ತೀವಿ. ಪ್ರಕೃತಿ ಅಲ್ಲ, ನಮ್ಮಿಂದ ನಾವೇ ಸಾವನ್ನಪ್ತಾ ಇರುವಂಥ ವರದಿಗಳು ಬರ್ತಾ ಇರುವಂಥದ್ದು. ಮನುಷ್ಯ ನೀನೇನು ಮಾಡ್ಕೊಂಡಿದ್ಯಾ ನೀನೇ ಅನುಭವಿಸು ಅನ್ನೋ ರೀತಿಯಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ಮನುಷ್ಯನೇ ಅಲ್ಲಿ ಮೂಲಭೂತವಾಗಿರುವಂಥ ಕಾರಣ. ಇದು ಸೇತುವೆ ಮನುಷ್ಯ ನಿರ್ಮಾಣ ಮಾಡಿರೋದು. ಅಲ್ಲಿ ಹೋಗಿ ನಿಂತಿರೋದು 26-30 ಜನ ಮನುಷ್ಯರೇ. ಅದಿರುವಂಥ ಕೆಪಾಸಿಟಿ ಎಷ್ಟು ಯಾವನಿಗೂ ಗೊತ್ತಿಲ್ಲ. ಹೋಗಿ ನಿಲ್ತಾ ಇರೋ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ದುರ್ಘಟನೆಯ ಬಗ್ಗೆ ಏನಿದೆ ಮಾಹಿತಿ, ಮತ್ತೆ ಎಷ್ಟು ಹಳೆಯದ್ದು ಸೇತುವೆ ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆ? ಎಷ್ಟು ಜನ ಕೊಚ್ಕೊಂಡು ಹೋಗಿದಾರಂತೆ? ನೋಡಿ, ಈ ಒಂದು ಪ್ರದೇಶ ಏನಿದೆ ಇದು ಸಂತ ತುಕಾರಾಮ್ ಅವರ ಸಾನ್ನಿಧ್ಯ ಇರುವಂತಹ ಪ್ರದೇಶ ಆಗಿರುವಂತದ್ದು. ಪ್ರತಿನಿತ್ಯವೂ ಕೂಡ ಸಾವಿರಾರು ಭಕ್ತರು ಈ ಒಂದು ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಇವತ್ತು ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿತ್ತು. ಈ ಒಂದು ಸೇತುವೆ ಮೇಲೆ ತೆರಳಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಹಠಾತ್ ಆಗಿ ಈ ಒಂದು ಸೇತುವೆ ಕುಸಿದು ಬಿದ್ದಿರುವಂತದ್ದು. ಬಹಳಷ್ಟು ಪುರಾತನ ಸೇತುವೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಎಷ್ಟು ವರ್ಷಗಳ ಹಳೆದು ಅನ್ನುವಂಥದ್ದು ಇನ್ನೂ ನಿಖರವಾದಂತಹ ಮಾಹಿತಿಗಳಿಲ್ಲ. ಆದ್ರೆ ಬ್ರಿಡ್ಜ್ ಕುಸಿಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆಗಳು ಇಲ್ಲ. ಆದ್ರೆ ಏಕಾಏಕಿ ಕುಸಿದಿದೆ ಅನ್ನುವಂತಹ ಏನು ಮಾತುಗಳನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಿತ್ತು. ಕಳೆದ 2-3 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನದಿಗಳ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿತ್ತು. ಹೀಗಾಗಿ ನೀರಿನ ಸೆಳೆತಕ್ಕೆ 15ರಿಂದ 20 ಮಂದಿ ಕೊಚ್ಚಿ ಹೋಗಿರುವಂತಹ ಸಾಧ್ಯತೆಗಳಿದೆ. ಅವರ ಹುಡುಕಾಟವನ್ನು ಕೂಡ ಮಾಡ್ಲಾಗ್ತಾ ಇದೆ. ಈಗಾಗಲೇ 5-6 ಜನರ ರಕ್ಷಣೆಯನ್ನ ಮಾಡಲಾಗಿದೆ. 3-4 ಜನರು ಮೃತಪಟ್ಟಿರಬಹುದು ಅನ್ನುವಂತ ಅನುಮಾನಗಳನ್ನ ಕೂಡ ಈಗ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಸ್ಥಳೀಯರ ಸಹಕಾರದಿಂದ ಈಗ ಆಡಳಿತ ಏನು ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ಮುಂದುವರೆಸಿದೆ. ಯಾರು ನಾಪತ್ತೆಯಾಗಿದ್ದಾರೆ ಅವರ ಹುಡುಕಾಟವನ್ನು ಕೂಡ ಈಗ ತೀವ್ರಗೊಳಿಸಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.